ಏನಾ ಅಷ್ಟು ಅರ್ಜೆಂಟಾಗಿ ಹೊರಗೆ ಕರ್ಕೊಂಡ್ ಬಂದಿ? ನೋಡ್ರಿ ನನ್ಗ ಇವತ್ತು ಹೊರಗೆ ಹೋಗ್ಬೇಕು ಅನ್ಸಾಗತೈತಿ. ನಾನೀಗ ಹೋಗಿ ನಮ್ಮ ಅತ್ತಿ ಜೋಡಿ ಕೆಲಸ ಮಾಡ್ತಿರ್ತೀನಿ. ನೀವು ಬಂದಲ್ಲೇ ಅವ್ವ ನನ್ಗ ಹೊರಗೆ ಹೋಗ್ಬೇಕು ಅನ್ಸಾಗತೈತಿ, ಈಕೇನ್ ಕಾಲಿನ ಅದಾಳ ಈಕಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕು ನೀವು. ಅವಾಗ ನಾನು ಏನು ಆನ್ಸರ್ ಕೊಡಂಗಿಲ್ಲ. ಆದ್ರೆ ನೀವು ಹ್ಞೂ ಸುಮ್ಮದಿನ ಅಂತಂದ್ರ ನೀವೇನ್ ಅನ್ಬೇಕು, ಆಕಿ ಸುಮ್ಮದಾಳ ಅಂದ್ರ ಆಕಿ ಒಪ್ಪಿಗೆ ಐತಿ ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ಹೇಳ್ಬೇಕಾದ್ರ ಅತ್ತಿ ಮುಂದ್ ಸ್ವಲ್ಪ ಏನಾದ್ರೂ ಡೌಟ್ ಬಂತು ನಾನ ಹೇಳ್ಕೊಟ್ಟಿನಿ ಅಂತಂದ್ರ ಕಪ್ಪಾಳೆ ಮೋಕ್ಷ ಆಗತ್ತ ರಾತ್ರಿ. ಆಯ್ತಾಯ್ತು, ಈಗ ಬರ್ಲಿ. ಇವಾಗ ಹೋದ್ 10 ನಿಮಿಷಕ್ಕೆ ಬರ್ರಿ. ಅವ್ವ ಹೇಳ್ ಮಗ. ಆಕೆ ಹಂಗಾದ್ರೂ ಖಾಲಿ ಅದಾಳ, ಹೊರಗೆ ಹೋಗ್ಬೇಕು ಅನ್ಸಾಗತೈತಿ ಅಂತ ಹೊರಗೆ ಕರ್ಕೊಂಡು ಹೋಗ್ತೀನಿ. ಯಾಕ್ಲ ಮಗ, ನಾನು ನಿನ್ ಕೆಲಸದಾಗಿ ಗತೆ ಕಾಣಕತ್ತೀನಿ, ನಾನು ಖಾಲಿ ಅದಿಲ್ಲ, ನಡಿ ಹೋಗುನು. ಅಲ್ರಿ ನಾನ್ ನಿಮಗೆ ಏನ್ ಹೇಳಿದ್ದೆ, ನಾನು ಹೊರಗೆ ಹೋಗ್ಬೇಕು ಅನ್ಸಾಗತ್ತೈತಿ ಅಂತ ಹೇಳ್ಬೇಡಿ, ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂತ ಹೇಳಿದ್ದೆ. ನೀವ್ ಇಲ್ಲಿ ನೋಡಿದ್ರೆ ಉಲ್ಟಾ ಮಾಡಿದ್ರಿ. ಅಯ್ಯ ಇವಾಗ ಏನಾತ, ಅವನು ಬರ್ತಾಳ, ಬಾ ಹೋಗುನು. ನಾವಲ್ಲ ಹೊರಗೆ ಹೋದ್ರ ನನ್ ಚಾಯ್ಸ್ ಏನೂ ಇರಲ್ಲ, ಎಲ್ಲ ನಾ ಅತ್ತಿ ಕೊಡ್ಸಿದ್ದ ನಾವು ಹೂ ಅನ್ಬೇಕಾಗತ್ತೆ, ನನ್ನ ಕೈಲಾಗಲ್ಲ. ಅವ್ವ ದೇವ್ರಿ, ಆಕಿನ ಕಂಡ್ರೆ ಈಕಿಗಾಗಲ್ಲ, ಈಕಿನ ಕಂಡ್ರೆ ಆಕಿಗಾಗಲ್ಲ. ಇವ್ರಿಬ್ರು ನಡು ನಾ ಸಿಕ್ಕಾಕೊಂಡು ಸಾಯಕತ್ತೀನಿ ಇಲ್ಲಿ.